ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು ಯಾವ ಮಟ್ಟಿಗೆ ನಾವು ಡೇ ಒನ್ ಇಂದ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಯಾರು ಬಿಟ್ಟರು ನಾವು ಬಿಡಲಿಲ್ಲ. ಸಚಿವರನ್ನ ಪ್ರಶ್ನೆ ಮಾಡಿದ್ವಿ, ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ವಿ, ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಎರಡೆರಡು ಎಫ್ಐಆರ್ ಆಗಿದೆ. ಒಬ್ಬನನ್ನ ಎಳ್ಕೊಂಡು ಬರೋಕ್ ಆಗ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಮಾಡಿದ್ದು ನಾವು. ಫೈನಲಿ ರಿಪಬ್ಲಿಕ್ ಕನ್ನಡದ ಮೆಗಾ ಸಿವಿಲ್ ಇಂಪ್ಯಾಕ್ಟ್ ರಾಜೀವ್ ಗೌಡ ಅರೆಸ್ಟ್. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಅವನನ್ನ ಇವತ್ತು ಅಥವಾ ನಾಳೆನೋ ಶಿಡ್ಲಘಟ್ಟಗೆ ಕರ್ಕೊಂಡು ಬರ್ತಾರೆ. ಮುಂದಿನ ಪ್ರೊಸೆಸ್ ಪ್ರಕಾರ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಅದಾದ ಮೇಲೆ ಮತ್ತೆ ವಿಚಾರಣೆ ಯಥಾವತ್ ಮುಂದುವರಿಯೋದು. ಆದ್ರೆ ಇಷ್ಟು ದಿನ ಮೊದಲೇ ಆಗಬೇಕಾಗಿದ್ದಂತ ಕೆಲಸ ಈಗ ಯಾಕೆ ಆಗಲಿಲ್ಲ ಅನ್ನುವಂತ ಪ್ರಶ್ನೆ. ಅಂದ್ರೆ ಯಾಕೆ ಲೇಟ್ ಆಯ್ತು? 10 ದಿನ 15 ದಿನ ಬೇಕಾಗುತ್ತಾ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಕ್ಕೆ? ಬೇರೆಯವರಾಗಿದ್ರೆ ಎಫ್ಐಆರ್ ಆಗ್ಲಿ ಬಿಡ್ಲಿ ಎಳ್ಕೊಂಬರುವಂತ ಕೆಲಸ ಆಗ್ತಾ ಇತ್ತು. ಇವ್ರ ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಪ್ರಭಾವ ಬಳಸಿ ಯಾರನ್ನ ಸೇಫ್ ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು? ಮಹಿಳೆಯನ್ನ ಹಿಗ್ಗಾಮುಗ್ಗ ಬೈದಂತ ಒಬ್ಬ ವ್ಯಕ್ತಿಯನ್ನ, ಆಮೇಲೆ ಈ ರಾಜೀವ್ ಗೌಡನ್ಗೆ ಪೌರಾಯುಕ್ತೆಗೆ ಬೈಯುವಂತ ಅಧಿಕಾರ ಕೊಟ್ಟವ್ರು ಯಾರು? ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾನೆ ಈ ಭೂಪ. ಯಾವ ನೀವು ಬೆಂಕಿ ಹಚ್ಚಕ್ಕೆ? ಇಂಥವರನ್ನ ಸೇಫ್ ಮಾಡೋದಕ್ಕೆ ಮಂತ್ರಿಗಳು ಒಳ್ಳೆಯ ಕಾರ್ಯಕರ್ತ ಅಂತ ಸರ್ಟಿಫಿಕೇಟ್ ಬೇರೆ. ನಿಮ್ಮ ಸರ್ಟಿಫಿಕೇಟ್ ಯಾವನಿಗೂ ಬೇಕಾಗಿಲ್ಲ. ಕಾನೂನು ಏನ್ ಕೆಲಸ ಮಾಡುತ್ತೋ ಎಲ್ಲರಿಗೂ ಆ ಕೆಲಸವನ್ನ ಮಾಡಬೇಕು. ಅದು ರಾಜೀವ್ ಗೌಡ ಆಗಿರಲಿ ಮತ್ತೊಬ್ಬ ಆಗಿರಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಮತ್ತು ಹನುಮಂತ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರಿ, ಯಾಕೆ ಹಿಡ್ಕೊಂಡು ಬರಕ್ ಆಗ್ತಾ ಇಲ್ಲ ರಾಜೀವ್ ಗೌಡನ ಅಂತ. ನೀವೇ ಹಿಡಿದುಕೊಡ್ರಿ ಅಂತ ಹೇಳಿದ್ರು. ನಾವು ಹಿಡಿದುಕೊಡೋದಾದ್ರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ಈಗ ಫೈನಲಿ ಈ ರಾಜೀವ್ ಗೌಡ ಅರೆಸ್ಟ್ ಆಗಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು ಯಾವ ಮಟ್ಟಿಗೆ ನಾವು ಡೇ ಒನ್ ಇಂದ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಯಾರು ಬಿಟ್ಟರು ನಾವು ಬಿಡಲಿಲ್ಲ. ಸಚಿವರನ್ನ ಪ್ರಶ್ನೆ ಮಾಡಿದ್ವಿ, ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ವಿ, ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಎರಡೆರಡು ಎಫ್ಐಆರ್ ಆಗಿದೆ. ಒಬ್ಬನನ್ನ ಎಳ್ಕೊಂಡು ಬರೋಕ್ ಆಗ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಮಾಡಿದ್ದು ನಾವು. ಫೈನಲಿ ರಿಪಬ್ಲಿಕ್ ಕನ್ನಡದ ಮೆಗಾ ಸಿವಿಲ್ ಇಂಪ್ಯಾಕ್ಟ್ ರಾಜೀವ್ ಗೌಡ ಅರೆಸ್ಟ್. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಅವನನ್ನ ಇವತ್ತು ಅಥವಾ ನಾಳೆನೋ ಶಿಡ್ಲಘಟ್ಟಗೆ ಕರ್ಕೊಂಡು ಬರ್ತಾರೆ. ಮುಂದಿನ ಪ್ರೊಸೆಸ್ ಪ್ರಕಾರ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಅದಾದ ಮೇಲೆ ಮತ್ತೆ ವಿಚಾರಣೆ ಯಥಾವತ್ ಮುಂದುವರಿಯೋದು. ಆದ್ರೆ ಇಷ್ಟು ದಿನ ಮೊದಲೇ ಆಗಬೇಕಾಗಿದ್ದಂತ ಕೆಲಸ ಈಗ ಯಾಕೆ ಆಗಲಿಲ್ಲ ಅನ್ನುವಂತ ಪ್ರಶ್ನೆ. ಅಂದ್ರೆ ಯಾಕೆ ಲೇಟ್ ಆಯ್ತು? 10 ದಿನ 15 ದಿನ ಬೇಕಾಗುತ್ತಾ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಕ್ಕೆ? ಬೇರೆಯವರಾಗಿದ್ರೆ ಎಫ್ಐಆರ್ ಆಗ್ಲಿ ಬಿಡ್ಲಿ ಎಳ್ಕೊಂಬರುವಂತ ಕೆಲಸ ಆಗ್ತಾ ಇತ್ತು. ಇವ್ರ ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಪ್ರಭಾವ ಬಳಸಿ ಯಾರನ್ನ ಸೇಫ್ ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು? ಮಹಿಳೆಯನ್ನ ಹಿಗ್ಗಾಮುಗ್ಗ ಬೈದಂತ ಒಬ್ಬ ವ್ಯಕ್ತಿಯನ್ನ, ಆಮೇಲೆ ಈ ರಾಜೀವ್ ಗೌಡನ್ಗೆ ಪೌರಾಯುಕ್ತೆಗೆ ಬೈಯುವಂತ ಅಧಿಕಾರ ಕೊಟ್ಟವ್ರು ಯಾರು? ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾನೆ ಈ ಭೂಪ. ಯಾವ ನೀವು ಬೆಂಕಿ ಹಚ್ಚಕ್ಕೆ? ಇಂಥವರನ್ನ ಸೇಫ್ ಮಾಡೋದಕ್ಕೆ ಮಂತ್ರಿಗಳು ಒಳ್ಳೆಯ ಕಾರ್ಯಕರ್ತ ಅಂತ ಸರ್ಟಿಫಿಕೇಟ್ ಬೇರೆ. ನಿಮ್ಮ ಸರ್ಟಿಫಿಕೇಟ್ ಯಾವನಿಗೂ ಬೇಕಾಗಿಲ್ಲ. ಕಾನೂನು ಏನ್ ಕೆಲಸ ಮಾಡುತ್ತೋ ಎಲ್ಲರಿಗೂ ಆ ಕೆಲಸವನ್ನ ಮಾಡಬೇಕು. ಅದು ರಾಜೀವ್ ಗೌಡ ಆಗಿರಲಿ ಮತ್ತೊಬ್ಬ ಆಗಿರಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಮತ್ತು ಹನುಮಂತ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರಿ, ಯಾಕೆ ಹಿಡ್ಕೊಂಡು ಬರಕ್ ಆಗ್ತಾ ಇಲ್ಲ ರಾಜೀವ್ ಗೌಡನ ಅಂತ. ನೀವೇ ಹಿಡಿದುಕೊಡ್ರಿ ಅಂತ ಹೇಳಿದ್ರು. ನಾವು ಹಿಡಿದುಕೊಡೋದಾದ್ರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ಈಗ ಫೈನಲಿ ಈ ರಾಜೀವ್ ಗೌಡ ಅರೆಸ್ಟ್ ಆಗಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು ಯಾವ ಮಟ್ಟಿಗೆ ನಾವು ಡೇ ಒನ್ ಇಂದ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಯಾರು ಬಿಟ್ಟರು ನಾವು ಬಿಡಲಿಲ್ಲ.
ಸಚಿವರನ್ನ ಪ್ರಶ್ನೆ ಮಾಡಿದ್ವಿ, ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ವಿ, ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಎರಡೆರಡು ಎಫ್ಐಆರ್ ಆಗಿದೆ. ಒಬ್ಬನನ್ನ ಎಳ್ಕೊಂಡು ಬರೋಕ್ ಆಗ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಮಾಡಿದ್ದು ನಾವು. ಫೈನಲಿ ರಿಪಬ್ಲಿಕ್ ಕನ್ನಡದ ಮೆಗಾ ಸಿವಿಲ್ ಇಂಪ್ಯಾಕ್ಟ್, ರಾಜೀವ್ ಗೌಡ ಅರೆಸ್ಟ್. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಅವನನ್ನ ಇವತ್ತು ಅಥವಾ ನಾಳೆನೋ ಶಿಡ್ಲಘಟ್ಟಗೆ ಕರ್ಕೊಂಡು ಬರ್ತಾರೆ. ಮುಂದಿನ ಪ್ರೊಸೆಸ್ ಪ್ರಕಾರ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಅದಾದ ಮೇಲೆ ಮತ್ತೆ ವಿಚಾರಣೆ ಯಥಾವತ್ ಮುಂದುವರಿಯೋದು. ಆದ್ರೆ ಇಷ್ಟು ದಿನ ಮೊದಲೇ ಆಗಬೇಕಾಗಿದ್ದಂತ ಕೆಲಸ ಈಗ ಯಾಕೆ ಆಗಲಿಲ್ಲ ಅನ್ನುವಂತ ಪ್ರಶ್ನೆ. ಅಂದ್ರೆ ಯಾಕೆ ಲೇಟ್ ಆಯ್ತು? 10 ದಿನ 15 ದಿನ ಬೇಕಾಗತ್ತಾ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಕ್ಕೆ? ಬೇರೆಯವರಾಗಿದ್ರೆ ಎಫ್ಐಆರ್ ಆಗ್ಲಿ ಬಿಡ್ಲಿ ಎಳ್ಕೊಂಬರುವಂತ ಕೆಲಸ ಆಗ್ತಾ ಇತ್ತು. ಇವ್ರ ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಪ್ರಭಾವ ಬಳಸಿ ಯಾರನ್ನ ಸೇಫ್ ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು? ಮಹಿಳೆಯನ್ನ ಹಿಗ್ಗಾಮುಗ್ಗ ಬೈದಂತ ಒಬ್ಬ ವ್ಯಕ್ತಿಯನ್ನ, ಆಮೇಲೆ ಈ ರಾಜೀವ್ ಗೌಡನ್ಗೆ ಪೌರಾಯುಕ್ತೆಗೆ ಬೈಯುವಂತ ಅಧಿಕಾರ ಕೊಟ್ಟವ್ರು ಯಾರು? ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾನೆ ಈ ಭೂಪ. ಯಾವ ನೀವು ಬೆಂಕಿ ಹಚ್ಚಕ್ಕೆ? ಇಂಥವರನ್ನ ಸೇಫ್ ಮಾಡೋದಕ್ಕೆ ಮಂತ್ರಿಗಳು ಒಳ್ಳೆಯ ಕಾರ್ಯಕರ್ತ ಅಂತ ಸರ್ಟಿಫಿಕೇಟ್ ಬೇರೆ. ನಿಮ್ಮ ಸರ್ಟಿಫಿಕೇಟ್ ಯಾವನಿಗೂ ಬೇಕಾಗಿಲ್ಲ. ಕಾನೂನು ಏನ್ ಕೆಲಸ ಮಾಡುತ್ತೋ ಎಲ್ಲರಿಗೂ ಆ ಕೆಲಸವನ್ನ ಮಾಡಬೇಕು. ಅದು ರಾಜೀವ್ ಗೌಡ ಆಗಿರಲಿ ಮತ್ತೊಬ್ಬ ಆಗಿರಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಮತ್ತು ಹನುಮಂತ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರಿ, ಯಾಕೆ ಹಿಡ್ಕೊಂಡು ಬರಕ್ ಆಗ್ತಾ ಇಲ್ಲ ರಾಜೀವ್ ಗೌಡನ ಅಂತ. ನೀವೇ ಹಿಡಿದುಕೊಡ್ರಿ ಅಂತ ಹೇಳಿದ್ರು. ನಾವು ಹಿಡಿದುಕೊಡೋದಾದ್ರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ಈಗ ಫೈನಲಿ ಈ ರಾಜೀವ್ ಗೌಡ ಅರೆಸ್ಟ್ ಆಗಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ಯಾವ ಮಟ್ಟಿಗೆ ನಾವು ಡೇ 1 ಇಂದ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಯಾರು ಬಿಟ್ರು ನಾವು ಬಿಡಲಿಲ್ಲ. ಸಚಿವರನ್ನ ಪ್ರಶ್ನೆ ಮಾಡಿದ್ವಿ, ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ವಿ, ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಎರಡೆರಡು ಎಫ್ಐಆರ್ ಆಗಿದೆ. ಒಬ್ಬನನ್ನ ಎಳ್ಕೊಂಡು ಬರೋಕ್ ಆಗ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಮಾಡಿದ್ದು ನಾವು. ಫೈನಲಿ ರಿಪಬ್ಲಿಕ್ ಕನ್ನಡದ ಮೆಗಾ ಸಿವಿಲ್ ಇಂಪ್ಯಾಕ್ಟ್, ರಾಜೀವ್ ಗೌಡ ಅರೆಸ್ಟ್. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಅವನನ್ನ ಇವತ್ತು ಅಥವಾ ನಾಳೆನೋ ಶಿಡ್ಲಘಟ್ಟಗೆ ಕರ್ಕೊಂಡು ಬರ್ತಾರೆ. ಮುಂದಿನ ಪ್ರೊಸೆಸ್ ಪ್ರಕಾರ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಅದಾದ ಮೇಲೆ ಮತ್ತೆ ವಿಚಾರಣೆ ಯಥಾವತ್ ಮುಂದುವರಿಯೋದು. ಆದ್ರೆ ಇಷ್ಟು ದಿನ ಮೊದಲೇ ಆಗಬೇಕಾಗಿದ್ದಂತ ಕೆಲಸ ಈಗ ಯಾಕೆ ಆಗಲಿಲ್ಲ ಅನ್ನುವಂತ ಪ್ರಶ್ನೆ. ಅಂದ್ರೆ ಯಾಕೆ ಲೇಟ್ ಆಯ್ತು? 10 ದಿನ 15 ದಿನ ಬೇಕಾಗತ್ತಾ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಕ್ಕೆ? ಬೇರೆಯವರಾಗಿದ್ರೆ ಎಫ್ಐಆರ್ ಆಗ್ಲಿ ಬಿಡ್ಲಿ ಎಳ್ಕೊಂಬರುವಂತ ಕೆಲಸ ಆಗ್ತಾ ಇತ್ತು. ಇವ್ರ ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಪ್ರಭಾವ ಬಳಸಿ ಯಾರನ್ನ ಸೇಫ್ ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು? ಮಹಿಳೆಯನ್ನ ಹಿಗ್ಗಾಮುಗ್ಗ ಬೈದಂತ ಒಬ್ಬ ವ್ಯಕ್ತಿಯನ್ನ, ಆಮೇಲೆ ಈ ರಾಜೀವ್ ಗೌಡನ್ಗೆ ಪೌರಾಯುಕ್ತೆಗೆ ಬೈಯುವಂತ ಅಧಿಕಾರ ಕೊಟ್ಟವ್ರು ಯಾರು? ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾನೆ ಈ ಭೂಪ. ಯಾವ ನೀವು ಬೆಂಕಿ ಹಚ್ಚಕ್ಕೆ? ಇಂಥವರನ್ನ ಸೇಫ್ ಮಾಡೋದಕ್ಕೆ ಮಂತ್ರಿಗಳು ಒಳ್ಳೆಯ ಕಾರ್ಯಕರ್ತ ಅಂತ ಸರ್ಟಿಫಿಕೇಟ್ ಬೇರೆ. ನಿಮ್ಮ ಸರ್ಟಿಫಿಕೇಟ್ ಯಾವನಿಗೂ ಬೇಕಾಗಿಲ್ಲ. ಕಾನೂನು ಏನ್ ಕೆಲಸ ಮಾಡುತ್ತೋ ಎಲ್ಲರಿಗೂ ಆ ಕೆಲಸವನ್ನ ಮಾಡಬೇಕು. ಅದು ರಾಜೀವ್ ಗೌಡ ಆಗಿರಲಿ ಮತ್ತೊಬ್ಬ ಆಗಿರಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಮತ್ತು ಹನುಮಂತ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರಿ, ಯಾಕೆ ಹಿಡ್ಕೊಂಡು ಬರಕ್ ಆಗ್ತಾ ಇಲ್ಲ ರಾಜೀವ್ ಗೌಡನನ್ನ ಅಂತ. ನೀವೇ ಹಿಡಿದುಕೊಡ್ರಿ ಅಂತ ಹೇಳಿದ್ರು. ನಾವು ಹಿಡಿದುಕೊಡೋದಾದ್ರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ಈಗ ಫೈನಲಿ ಈ ರಾಜೀವ್ ಗೌಡ ಅರೆಸ್ಟ್ ಆಗಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ?